ನಂದುವುದೇ ಹೃದಯದ ಜ್ವಾಲೆ ಭಾಗ 3. ಪ್ರಯಾಣದುದ್ದಕ್ಕೂ ಶಾರ್ವರಿಯ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿತಾನೆ ಇತ್ತು. ಆದರೆ ಅಗಸ್ತ್ಯ ಅದರತ್ತ ಕಣ್ಣೆತ್ತಿಯೂ ನೋಡಲಿಲ್ಲ. ಅವಳ ಕಣ್ಣೀರು, ಅವಳ ಆಕ್ರೋಶ ತನಗೇನು ಮುಖ್ಯ ಅಲ್ಲ ಅನ್ನೋ ಥರ ಅವನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದ. ವಾಸ್ತವವಾಗಿ ಅವಳ ಆ ಬಿಕ್ಕಳಿಕೆ ಅವನಿಗೆ ತೀವ್ರ ಕಿರಿಕಿರಿ ಉಂಟು ಮಾಡಿತ್ತು. ಆದರೂ ಏನು ಮಾತಾಡದೆ ದವಡೆ ಹಲ್ಲುಗಳನ್ನು ಕಡಿಯುತ್ತಾ ವಾಹನ ಚಲಾಯಿಸೋದ್ರಲ್ಲೇ ಗಮನ ನೆಟ್ಟಿದ್ದ. ಶೀಘ್ರದಲ್ಲೇ ಅವರ ಕಾರು ಬೆಟ್ಟದ ಮೇಲಿಂದ ನಿರ್ಜನ ದೇವಸ್ಥಾನದ ಹೊರಗೆ ಬಂದು ಕಟುವಾದ ಶಬ್ದದೊಂದಿಗೆ ನಿಲ್ಲುತ್ತೆ. ಕಾರು ನಿಲ್ಲುತ್ತಿದ್ದಂತೆ ಅಗಸ್ತ್ಯ ಇಳಿದು ಬಂದು ಶಾರ್ವರಿ ಕುಳಿತಿದ್ದ ಕಡೆಯ ಬಾಗಿಲನ್ನು ರಭಸದಿಂದ ತೆರೆದ. ಅವಳು ಸ್ವತಃ ಹೊರಗೆ ಬರುವವರೆಗೂ ಕಾಯುವ ತಾಳ್ಮೆ ಕೂಡ ಅವನಲ್ಲಿ ಇರಲಿಲ್ಲ. ಅವಳ ಕಾಲನ್ನು ಸೀದಾ ಕೈ ಹಿಡಿದು ಕಾರಿನಿಂದ ಹೊರಗೆ ಎಳೆದೊಯ್ದ. ಶಾರ್ವರಿ ತನ್ನ ಕೈ ತುಂಬ ರೇಷ್ಮೆಯ ಆಕರ್ಷಕವಾದ ಬಳೆಗಳು ಧರಿಸಿದ್ಲು. ಅಗಸ್ತ್ಯ ಅವಳ ಕೈಯನ್ನು ಕಬ್ಬಿಣದ ಹಿಡಿತದಂತೆ ಬಿಗಿಯಾಗಿ ಹಿಡಿದು ಜಗ್ಗಿದ್ರಿಂದ ಕೈಗಳ ಮೇಲಿನ ಗಾಜಿನ ಬಳೆಗಳು ಒಂದೊಂದಾಗಿ ಸದ್ದಿಲ್ಲದೆ ಮುರಿದು ಪುಡಿಯಾಗೋಕ್ಕೆ ಪ್ರಾರಂಭಿಸ್ತವೆ. ಇದರಿಂದಾಗಿ ಅವಳಿಗೆ ಅಸಹನೀಯವಾದ ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಅಗಸ್ತ್ಯನಿಗೆ ಅದರಿಂದ ಯಾವುದೇ ತೊಂದರೆ ಆದಂತೆ ಕಾಣಲಿಲ್ಲ. ಅವನ ಸೇಡಿನ ದಾಹದ ಮುಂದೆ ಅವಳ ನೋವು ತೃಣಕ್ಕೆ ಸಮಾನ ಆಗುತ್ತೆ. ದೇವಸ್ಥಾನದ ಒಳಗೆ ಕಾಲಿಡ್ತಿದ್ದಂಗೆ ಶಾರ್ವರಿಗೆ ಅಲ್ಲಿ ಅವನ ಕುಂಡದ ಬೆಂಕಿಯ ಮುಂದೆ ಪೂಜಾರಿಗಳು ಕುಳಿತು ಮದುವೆಯ ವಿಧಿವಿಧಾನಗಳ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು ಕಾಣುತ್ತೆ. ಆ ರಾಕ್ಷಸ ಈಗಾಗಲೇ ಇಬ್ಬರ ಬಲವಂತದ ಮದುವೆಗೆ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸಿದ್ದ. ಶಾರ್ವರಿ ಮನಸ್ಸಿನಲ್ಲೇ ಅಸಹಾಯಕತೆಯ ಕೋಪ, ಅಗಾಧವಾದ ದುಃಖ ಉಕ್ಕಿ ಬಂತು. ಅವಳು ದೈನ್ಯವಾಗಿ ಅಗಸ್ತ್ಯನ ಮುಖವನ್ನು ನೋಡಿದ್ಲು. ಆದರೆ ಅವನ ಮುಖದಲ್ಲಿದ್ದ ಕಳವಳ, ಕ್ರೂರ ಭಾವನೆಗಳನ್ನು ಕಂಡಾಗ ಅವಳ ಮನಸ್ಸಲ್ಲಿದ್ದ ಕರುಣೆಯ ಕೊನೆಯ ಭರವಸೆಯು ಕರಗಿ ಬೂದಿಯಾಯಿತು. ಅಗಸ್ತ್ಯನ ಈ ಭೀಕರ ರೌದ್ರಾವತಾರವನ್ನು ತನ್ನ ಕಣ್ಣ ಮುಂದೆ ನೋಡಬೇಕಾಗ್ತದೆ ಅಂತ ಅವಳು ಕಡುಗನಸಿನಲ್ಲೂ ಊಹಿಸಿರಲಿಲ್ಲ. ಅಗಸ್ತ್ಯ ಉರಿತಿದ್ದ ಅವನ ಕುಂಡದ ಮಂಟಪವನ್ನು ತೋರಿಸಿ ಕಠೋರವಾಗಿ ಹೇಳ್ದ, ನೋಡ್ ಶಾರ್ವರಿ, ಇದು ಮದುವೆ ಮಂಟಪ. ಇಡೀ ಜಗತ್ತಿಗೆ ಇದು ಶುಭ ಮಂಟಪ. ಆದರೆ ನಿನಗೆ ಮಾತ್ರ ಬದುಕಿನ ವಿನಾಶದ ಮಂಟಪ. ನನ್ನನ್ನು ಮದುವೆಯಾದ ನಂತರ ನಿನ್ನ ಇಡೀ ಜೀವನದಲ್ಲಿ ಕಣ್ಣೀರು, ಕಷ್ಟ ಬಿಟ್ಟು ಬೇರೆ ಏನೂ ಇರಲ್ಲ. ನನ್ನ ತಂಗಿ ಸಮೀಕ್ಷಾ ಅನುಭವಿಸ್ತಿರೋ ನರಕ ಯಾತನೆ 100 ಪಟ್ಟು ಹೆಚ್ಚಿನ ತೊಂದರೆ ನೀನು ಅನುಭವಿಸುವಂತೆ ಮಾಡ್ತೀನಿ. ಇದು ನನ್ನ ಶಪಥ. ಅವನ ಈ ಕಠೋರ ಮಾತುಗಳನ್ನು ಕೇಳಿ ಶಾರ್ವರಿಯ ಇಡೀ ಶರೀರ ನಡುಗು ಹೋಯಿತು. ಅವಳು ಹೆದರಿಕೆಯಿಂದಲೇ ಕಣ್ಣೀರನ್ನು ಹಾಕುತ್ತಾ, ನನ್ನನ್ನು ನಿನ್ನ ಜೀವನದುದ್ದಕ್ಕೂ ಹೀಗೆ ಹಿಂಸಿಸಿ ನನ್ನ ರಕ್ತ ನೋಡಿ ನೀನು ನೆಮ್ಮದಿಯಾಗಿ ಇರಲು ಸಾಧ್ಯನಾ ಅಗಸ್ತ್ಯ ಅಂತ ಕೇಳಿದ್ಲು. ಅದಕ್ಕೆ ಉತ್ತರಿಸುವ ಬದಲು ಅಗಸ್ತ್ಯ ಅವಳ ಮಣಿಕಟ್ಟನ್ನು ಮತ್ತಷ್ಟು ಜೋರಾಗಮುಕಿ ಶಾರ್ವರಿ ನೋವಿನಿಂದ ಚೀರಿದ್ಲು. ಮುರಿದಿದ್ದ ಗಾಜಿನ ಬಳೆಯ ಚೂರುಗಳು ಅವಳ ಸಾಫ್ಟ್ ಆದ ಮಣಿಕಟ್ಟನ್ನು ಆಳವಾಗಿ ಚುಚ್ಚಿದ್ರಿಂದ ಅವಳ ಕೈಯಿಂದ ರಕ್ತ ಧಾರಾಕಾರವಾಗಿ ಕೆಳಗೆ ಹರಿಯತೊಡಗಿತ್ತು. ಆ ರಕ್ತದ ಕಲೆಗಳೊಂದಿಗೆ ಅಗಸ್ತ್ಯ ಅವಳನ್ನು ಮಂಟಪಕ್ಕೆ ಎಳೆದುಕೊಂಡು ಹೋಗಿ ಬಲವಂತವಾಗಿ ಕೂರಿಸಿದ. ಸುತ್ತಮುತ್ತ ಅಂತ ಹೇಳಿಕೊಳ್ಳುವಂತಹ ಜನಗಳೂ ಇಲ್ಲ. ಕೇವಲ ಅವಶ್ಯಕತೆ ಇದ್ದಷ್ಟು ಮಾತ್ರ. ಅಗಸ್ತ್ಯ ಅವಳ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾನೆ. ಅವನ ಮುಖ ಮಾತ್ರ ಕೆಂಡದ ರೀತಿ ಉರಿತಾನೆ ಇತ್ತು. ಅವನ ಮುಖಭಾವ ಸಾಕ್ಷಾತ್ ಯಮನಂತೆಯೇ ಕಾಣ್ತಾ ಇತ್ತು. ಅವನಿಂದ ಕರುಣೆ ಅಥವಾ ಕ್ಷಮೆಯನ್ನು ಆಶಿಸುವುದು ಸಂಪೂರ್ಣವಾಗಿ ವ್ಯರ್ಥ. ಅವನು ಗಂಭೀರ ಧ್ವನಿಯಲ್ಲಿ ಆಜ್ಞಾಪಿಸ್ತಾ, ಪಂಡಿತ್ಜಿ, ತಡ ಮಾಡಬೇಡಿ, ಮಂತ್ರಗಳನ್ನು ಶುರು ಮಾಡಿ ಈ ಮದುವೆಯನ್ನು ಆದಷ್ಟು ಬೇಗ ಮುಗಿಸಿ. ಅಗಸ್ತ್ಯನ ಅಧಿಕಾರಿಯುತ ಭಯಾನಕ ಧ್ವನಿಯನ್ನು ಕೇಳಿ ಅಲ್ಲಿದ್ದ ವೃದ್ಧ ಪೂಜಾರಿಗಳು ಸಹ ಬೆವತು ಹೋಗ್ತಾ ಇದ್ದಾರೆ. ಸುತ್ತಲೂ ಬಂದೂಕು ಹಿಡಿದ ಅಗಸ್ತ್ಯನ ಕಾವಲುಗಾರರು ಯಮನ ದೂತರಂತೆ ಸುತ್ತುವರೆದು ನಿಂತಿದ್ರು. ಪೂಜಾರಿಗಳು ಕೂಡ ಹೆದರಿಕೆಯಿಂದಲೇ ಗಡಗಡ ಅಂತ ನಡುಗುತ್ತಾ ಮದುವೆಯ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದ್ರು. ಅವನ ಕುಂಡದ ಬೆಂಕಿ ಜೋರಾಗಿ ಉರಿತಿದ್ದಂತೆ ಶಾರ್ವರಿಯ ಹೃದಯದ ಬಡಿತವು ನೂರ್ಮಡಿಯಾಗಿತ್ತು. ಅವಳಿಗೆ ವಿಪರೀತ ಭಯ ಆವರಿಸಿತು. ಇನ್ನು ಕೆಲವೇ ನಿಮಿಷಗಳಲ್ಲಿ ತನ್ನ ಬದುಕು ಈ ರಕ್ಕಸನ ಪಾಲಾಗಲಿದೆ ಅಂತ ಅರಿತ ಶಾರ್ವರಿ ಇದ್ದಕ್ಕಿದ್ದಂತೆ ಮಂಟಪದಿಂದ ಒಮ್ಮೆಲೆ ಎದ್ದು ನಿಂತ್ಕೊಳ್ತಾಳೆ. ಅವಳ ಈ ಹಠಾತ್ ನಡವಳಿಕೆ ಅಗಸ್ತ್ಯನಿಗೆ ತೀವ್ರವಾದ ಕೋಪವನ್ನು ತರಿಸುತ್ತೆ. ಅವನು ಹಲ್ಲು ಕಡಿಯುತ್ತಾ ಶಾರ್ವರಿಗೆ ಹೇಳಿದ, ಸದ್ದಿಲ್ಲದೆ ಕುಳಿತುಕೋ, ನಿನ್ನ ಈ ನಾಟಕವನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ಶಾರ್ವರಿ ಹೆದರಿಕೆಯಿಂದಲೇ ನಡುಗುತ್ತಲೇ ನಾನು ಈಗಲೇ ಬಾತ್ರೂಮ್ಗೆ ಹೋಗಬೇಕು ಅಂತ ಸುಳ್ಳನ್ನು ಹೇಳಿದ್ಲು. ಅಗಸ್ತ್ಯ ಸಿಡಿಲಿನಂತೆ ಎದ್ದು ನಿಂತು ಶಾರ್ವರಿಯ ಕಣ್ಣನ್ನು ಕಿರಿದುಗೊಳಿಸಿ ದಿಟ್ಟಿಸಿದ. ಶಾರ್ವರಿ ಭಯದಿಂದ ತಲೆ ತಗ್ಗಿಸಿದ್ಲು. ಅಗಸ್ತ್ಯ ಬಿಡದೆ ಅವಳ ಮುಖವನ್ನು ತನ್ನ ದೈತ್ಯ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದ. ಅವಳ ಗಲ್ಲವನ್ನು ತನ್ನ ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಇಟ್ಕೊಂಡು ಇಸಗಿದ. ಅವಳ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ ಕಟು ಧ್ವನಿಯಲ್ಲಿ ಎಚ್ಚರಿಸಿದ,
ನನ್ನೆದುರು ತುಂಬ ಬುದ್ಧಿವಂತಿಕೆ ಪ್ರದರ್ಶಿಸೋಕೆ ಹೋಗಬೇಡ. ಏನಾದರೂ ಹೆಚ್ಚು ಕಡಿಮೆ ಮಾಡೋಕ್ಕೆ ಯೋಚಿಸಿದ್ರೆ ಪರಿಣಾಮ ತುಂಬ ಭೀಕರವಾಗಿರುತ್ತೆ ಅಂತ. ಅಷ್ಟನ್ನು ಹೇಳಿ ಅವನು ಮತ್ತೆ ತನ್ನ ಜಾಗದಲ್ಲೇ ಕುಳಿತುಕೊಳ್ತಾನೆ. ಇಬ್ಬರು ಶಸ್ತ್ರ ಕಾವಲುಗಾರರು ಶಾರ್ವರಿಯನ್ನ ದೇವಸ್ಥಾನದ ಹಿಂಭಾಗದಲ್ಲಿದ್ದ ಸ್ನಾನಗೃಹದ ಕಡೆಗೆ ಕರೆದೊಯ್ದರು. ಶಾರ್ವರಿ ಒಳಗಿನ ಕತ್ತಲೆ ಕೋಣೆಯೊಳಗೆ ಹೋದ್ಲು. ಕಾವಲುಗಾರರು ಅವಳಿಗಾಗಿ ಹೊರಗಡೆ ಕಾಯುತ್ತಾ ನಿಂತರು. ಹೊರಗಡೆ ಅಗಸ್ತ್ಯ ಮಂಟಪದಲ್ಲಿ ಕುಳಿತು ಹವನ ಕುಂಡದ ಕೆನ್ನಾಲಿಗೆಯಂತೆ ಉರಿತಿದ್ದ ಆ ಬೆಂಕಿಯನ್ನ ದಿಟ್ಟಿಸುತ್ತಾ ಕಾಯ್ತಿದ್ದ. ಆದರೆ ಸಮಯ ಹುರುಳುತ್ತಾ ಹೋಯಿತು. ಶಾರ್ವರಿ ಅಗತ್ಯಕ್ಕಿಂತಲೂ ಹೆಚ್ಚಿನ ಸಮಯ ತೆಗೆದುಕೊಂಡಾಗ ಅಗಸ್ತ್ಯನ ಮನಸ್ಸಿನಲ್ಲಿ ಅನುಮಾನದ ಜ್ವಾಲೆ ಅನ್ನೋದು ಹೊತ್ಕೊಳ್ಳುತ್ತೆ. ಸಮಯ ಹುರುಳುತ್ತಾ ಹೋದಂತೆ ಅಗಸ್ತ್ಯನ ಮನಸ್ಸು ಕೂಡ ಕೆಡಲಾರಂಭಿಸಿತು. ಎದೆಯೊಳಗೆ ಅನುಮಾನದ ಕಿಡಿ ಜ್ವಾಲೆಯಾಗತೊಡಗಿತ್ತು. ಅವನು ಮಂಟಪದಿಂದ ರೋಷದಿಂದ ಎದ್ದು ಸೀದಾ ಸ್ನಾನಗೃಹದ ಕಡೆಗೆ ನಡೆದ. ಅಲ್ಲಿ ಕಾವಲು ಕಾಯ್ತಿದ್ದ ಗಾರ್ಡ್ಗಳನ್ನು ನೋಡಿ ಗರ್ಜಿಸ್ತಾ, ಅವಳು ಇನ್ನು ಯಾಕೆ ಹೊರಗೆ ಬಂದಿಲ್ಲ? ಆ ಗಾರ್ಡ್ ಎದುರಿ ತಲೆಬಾಗಿ, ಗೊತ್ತಿಲ್ಲ ಸರ್, ಒಳಗಿಂದ ಯಾವುದೇ ಸದ್ದಿಲ್ಲ ಎಂದ. ಅಗಸ್ತ್ಯ ಮುಂದೆ ಹೋಗಿ ಆ ಗಟ್ಟಿಮುಟ್ಟಾದ ಬಾಗಿಲನ್ನ ಜೋರಾಗಿ ತಟ್ಟಿ ಹಬ್ಬರಿಸ್ದ. ಶಾರ್ವರಿ, ಈಗಲೇ ಹೊರಗೆ ಬಾ. ಅಗಸ್ತ್ಯ ಅಷ್ಟೊಂದು ಜೋರಾಗಿ ಕೂಗಿದ್ರೂ ಕೂಡ ಹೊಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಕೋಣೆಯಲ್ಲಿ ಕೇವಲ ಸ್ಮಶಾನ ಮೌನ ಆವರಿಸಿತು. ಅದನ್ನ ಕೇಳಿ ಅಗಸ್ತ್ಯನಿಗೆ ಸಂಶಯ ಗಟ್ಟಿಯಾಯಿತು. ಅವನು ತಡ ಮಾಡದೆ ತನ್ನ ಇಡೀ ದೇಹದ ಬಲ ಬಳಸಿ ಬಾಗಿಲನ್ನ ಒದ್ದನು. ಡಮಾರ್ ಎಂಬ ಬೀಗ ಮುರಿದು ಬಾಗಿಲು ತೆರೆದುಕೊಳ್ಳುತ್ತೆ. ಅವನು ಒಳಗೆ ಕಣ್ಣಾಯಿಸಿದಾಗ ಅವನ ಆತಂಕ ನಿಜವಾಗಿತ್ತು. ಶಾರ್ವರಿ ಅಲ್ಲಿರಲಿಲ್ಲ. ಅವಳು ಆ ಕಾವಲುಗಾರರ ಕಣ್ಣು ತಪ್ಪಿಸಿ ಓಡ್ ಹೋಗಿದ್ದಾಳೆ. ಅಲ್ಲಿಂದ ಒಂದು ಸಣ್ಣ ಕಿಟಕಿಯ ಗಾಜು ತೆರೆದಿತ್ತು. ಆ ಕಿರಿದಾದ ಕಿಟಕಿಯಿಂದ ಆರಿ ಸ್ನಾನಗೃಹದ ಹಿಂಭಾಗದ ದಾರಿಯಿಂದ ಅವಳು ಈಗಾಗಲೇ ತಪ್ಪಿಸ್ಕೊಂಡಿದ್ದಾಳೆ. ಇದನ್ನು ಕಂಡ ಅಗಸ್ತ್ಯನ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿ ರಕ್ತಸಿಕ್ತ ಮುಖದಂತೆ ಕಾಣತೊಡಗಿದ್ವು. ಅವನು ಇಡೀ ಬೆಟ್ಟ ನಡುಗುವಂತೆ ಗರ್ಜಿಸ್ತಾ, ಇಡೀ ಏರಿಯಾದಲ್ಲಿ ಸೀಲ್ ಮಾಡಿ ಅವಳನ್ನು ಹಿಡೀರಿ. ಪ್ರೀತಿಯ ಓದುಗರೆ, ನೀವು ನನ್ನ ರೋಮಾಂಚನಕಾರಿ ಕಥಾ ಒಂದು ಸರಣಿಯನ್ನು ಇಷ್ಟಪಟ್ಟು ಓದ್ತಾ ಇದ್ದೀರಾ. ದಯವಿಟ್ಟು ನನ್ನ ಒಮ್ಮೆ ಪ್ರೊಫೈಲನ್ನು ಫಾಲೋ ಮಾಡಿದ್ದೀರಾ ಇಲ್ವಾ ಅಂತ ಒಮ್ಮೆ ಪರಿಶೀಲಿಸಿ. ಒಂದು ವೇಳೆ ಮಾಡದಿದ್ದರೆ ದಯವಿಟ್ಟು ಈಗಲೇ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೆ ಪ್ರೀತಿ ಸಪೋರ್ಟು ನನಗೆ ತುಂಬ ಅವಶ್ಯಕ. ಧನ್ಯವಾದಗಳು. ಕತೆ ಮುಂದುವರಿಯುತ್ತೆ. ಶಾರ್ವರಿ, ನಿನ್ನನ್ನು ಕಣ್ತಪ್ಪಿಸಿ ಜನ್ಮದಲ್ಲಿ ಹೊರಗೋಕ್ಕೆ ಸಾಧ್ಯ ಇಲ್ಲ. ಅಗಸ್ತ್ಯ ತನ್ನ ಇಡೀ ಶಸ್ತ್ರ ಪಡೆಯೊಂದಿಗೆ ಇಂಚಿಂಚು ಜಾಲಾಡಲು ಮುನ್ನುಗ್ಗಿದ್ದ. ಇನ್ನೊಂದೆಡೆ ಸುತ್ತಲೂ ನಿಶಬ್ದ ಆವರಿಸಿತು. ಆ ಕಡುಗತ್ತಲ ರಾತ್ರಿಯಲ್ಲಿ ಜನರಿಲ್ಲದ ನಿರ್ಜನ ರಸ್ತೆಯ ಮೇಲೆ ಶಾರ್ವರಿ ತನ್ನ ಭಾರವಾದ ಮದುವೆಯ ಲೆಹಂಗವನ್ನು ಕೈಯಲ್ಲಿ ಎತ್ತಿ ಹಿಡಿದುಕೊಂಡು ಪ್ರಾಣ ಭಯದಿಂದ ಓಡ್ತಾ ಇದ್ಲು. ಆ ರಾಕ್ಷಸನ ಕಾವಲುಗಾರರು ತನ್ನನ್ನು ಬೆನ್ನಟ್ಕೊಂಡು ಬರುತ್ತಿದ್ದಾರೆಯೇ ಎಂದು ನೋಡಲು ಅವಳು ಓಡುತ್ತಿರುವಾಗಲೇ ಹೆದರಿಕೆಯಿಂದ ಮತ್ತೆ ಮತ್ತೆ ಹಿಂತಿರುಗಿ ನೋಡ್ತಾನೆ ಇದ್ಲು. ಅವಳ ಶರೀರದಲ್ಲಿದ್ದಂತಹ ಕೊನೆಯ ಅನಿಯಷ್ಟು ಶಕ್ತಿಯನ್ನು ಬಳಸಿ ಅವಳು ಓಡ್ತಾ ಇದ್ಲು. ಹೀಗಾದರೂ ಮಾಡಿ ಈ ನರಕದಿಂದ, ಆ ಕಟುಕ ಅಗಸ್ತ್ಯನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ತನ್ನ ಜೀವ ಉಳಿಸ್ಕೊಳ್ಬೇಕಂತ ಅನ್ನೋದೊಂದೇ ಅವಳ ಮನಸ್ಸಿನಲ್ಲಿತ್ತು. ತಾನು ಅಲ್ಲಿಂದ ಓಡಿ ಹೋಗುವ ಮೂಲಕ ಸಿಂಹದ ಬಾಲ ಸೀಳುವಂತಹ ಅತಿ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀನಿ ಎನ್ನುವ ಅರಿವು ಅವಳಿಗೆ ಖಂಡಿತ ಇತ್ತು. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂದರೆ ಅಗಸ್ತ್ಯನ ಕೋಪದ ಜ್ವಾಲಾಮುಖಿಗೆ ತುಪ್ಪ ಸುರಿದಂಗೆ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಅಗಸ್ತ್ಯನ ಅಸಲಿ ಕ್ರೌರ್ಯ ಎಂಥದ್ದು ಎನ್ನುವುದು ಅವಳಿಗೀಗಾಗಲೇ ಮನವರಿಕೆ ಕೂಡ ಆಗಿದೆ. ಅವಳ ನೆನಪಿನಲ್ಲಿ ಅಗಸ್ತ್ಯ ಯಾವಾಗಲೂ ಕೂಡ ಅವಳ ಮುಂದೆ ಮೃದುವಾಗಿ, ಅತ್ಯಂತ ಸ್ತಬ್ಯನಾಗಿ, ಒಂದು ಮಗುವಿನ ರೀತಿ ಇರ್ತಿದ್ದ ದಿನಗಳು ಸುಳಿದು ಹೋದವು. ಆದರೆ ಅವನು ಅಂಡರ್ವರ್ಲ್ಡ್ ಮಾಫಿಯಾ ಜಗತ್ತಿನ ಕರಾಳ ರಾಜನಾಗಿದ್ದರಿಂದ ಅವನ ಸಿಟ್ಟು ಸಾಕ್ಷಾತ್ ಯಮನಿಗಿಂತಲೂ ಕೂಡ ತುಂಬ ಅಪಾಯಕಾರಿ, ಕೆಟ್ಟದ್ದು ಎಂಬುದರಲ್ಲಿ ಯಾವುದೇ ಸಂಶಯ ಇರಲಿಲ್ಲ. ಅದಕ್ಕೆ ಶಾರ್ವರಿ ಈಗಾಗಲೇ ತನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಿಯಾಗಿ ಹೋಗಿದ್ದಾಳೆ. ಓಡಿ ಓಡಿ ಶಾರ್ವರಿ ಸಂಪೂರ್ಣವಾಗಿ ಬೆವೆತು ಹೋಗಿದ್ಳು. ಉಸಿರಾಡಲು ಗಾಳಿ ಸಿಗದೆ ಕುತ್ತಿಗೆ ಹೊಣಗ್ತಾ ಇದೆ. ಅವಳು ಬಹಳ ಸಮಯದಿಂದ ಆ ಕತ್ತಲ ರಸ್ತೆಯಲ್ಲಿ ಓಡ್ತಿದ್ಲು. ಅಷ್ಟೊಂದು ಭಾರವಾದ ರೇಷ್ಮೆಯ ಲೆಹಂಗ, ಶರೀರದ ತುಂಬ ಧರಿಸಿದ್ದ ಗಟ್ಟಿ ಚಿನ್ನದ ಆಭರಣ ಹೊತ್ಕೊಂಡು ಓಡೋದು ಅಂದ್ರೆ ಆ ಮುಗ್ಧ ಹುಡುಗಿಗೆ ಅಸಾಧ್ಯದ ಮಾತು. ಸಂಪೂರ್ಣವಾಗಿ ದಣಿದು ಹೋದ ಅವಳು ಒಂದು ಕ್ಷಣ ರಸ್ತೆ ಬದಿಯಲ್ಲಿ ನಿಂತು ಭಾರವಾಗಿ ಉಸಿರಾಡಲು ಪ್ರಾರಂಭಿಸಿದ್ಲು. ಅಷ್ಟರಲ್ಲೇ ದೂರದಿಂದ ಕೆಲವು ಐಷಾರಾಮಿ ಕಾರುಗಳು ವೇಗದ ಶಬ್ದ ಅವಳ ಕಿವಿಗೆ ಬಿತ್ತು. ಅಯ್ಯೋ ದೇವರೇ, ಆ ರಾಕ್ಷಸನ ಜನ ಬಂದೇ ಬಿಟ್ಟರು. ನಾನಿಲ್ಲಿ ನಿಲ್ಬಾರ್ದು, ಓಡಬೇಕು, ಅವರಿಂದ ನನ್ನನ್ನು ಬೆಚ್ಚಿಟ್ಕೊಳ್ಬೇಕು. ಶಾರ್ವರಿ ತಳಮಳದಿಂದ ಒದ್ದಾಡಿದ್ಲು. ಭಯದಿಂದ ಮತ್ತಷ್ಟು ವೇಗವಾಗಿ ಮುನ್ನಡೆದ ಶಾರ್ವರಿ ಮುಂದೆ 10 ವಾಹನಗಳನ್ನು ಸಾಲಾಗಿ ಪಾರ್ಕ್ ಮಾಡಿದ್ದ ಒಂದು ನಿರ್ಜನ ಜಾಗವನ್ನು ತಲುಪಿದ್ಲು.
ಆದರೆ ವಿಚಿತ್ರ ಅಂದರೆ ಅಲ್ಲಿ ಸುತ್ತಮುತ್ತ ಜನಗಳು ಯಾರೂ ಇರಲಿಲ್ಲ. ಶಾರ್ವರಿ ತಡ ಮಾಡದೆ ಪ್ರಾಣ ಉಳಿಸಿಕೊಳ್ಳಲು ಆ ಸಾಲಾಗಿ ನಿಂತಿದ್ದ ಕಾರುಗಳ ಮಧ್ಯೆ ನುಗ್ಗಿ ಒಂದು ದೊಡ್ಡ ಕಾರಿನ ಹಿಂಭಾಗದಲ್ಲಿ ಯಾರ ಕಣ್ಣಿಗೂ ಬೀಳದಂಗೆ ಕತ್ತಲಲ್ಲಿ ಮುದುಡಿ ಕುಳಿತುಕೊಂಡ್ಳು. ಅವಳ ಹೃದಯದ ಬಡಿತ ಇಡೀ ರಸ್ತೆಯ ಎಲ್ಲದಕ್ಕೂ ಕೇಳಿಸುವಷ್ಟು ಜೋರಾಗಿತ್ತು. ಶಾರ್ವರಿ ಆ ಕಾರುಗಳ ಮಧ್ಯೆ ಹೋಗಿ ಹಡ್ಕೊಂಡ್ಳು. ಪ್ರಾಣಾಪಾಯದಿಂದ ಅವಳು ತೀವ್ರವಾಗಿ ಉಸಿರಾಡೋಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಓಡಿ ಅವಳು ಸಂಪೂರ್ಣವಾಗಿ ದಣಿದು ಹೋಗು, ಗಂಟ್ಲೆಲ್ಲ ಒಣಗೋಗಿ ತುಂಬ ಹಿಂಸೆ ಆಗ್ತಿತ್ತು. ಅವಳ ಇಡೀ ಮುಖ ಬೆವರಿನಿಂದ ತೋಯ್ದ ಹನಿಗಳು ಕೆಳಗೆ ಸುರಿತಾ ಇತ್ತು. ಮುಖದಲ್ಲಿರೋ ಮದುವೆ ಮೇಕಪ್ಪು, ಕಣ್ಣೀರು, ಬೆವರಿನ ಜ್ವಾಲೆಯಲ್ಲಿ ಕರೆಕೆಂಪಾಗಿತ್ತು. ಅಷ್ಟರಲ್ಲೇ ರಕ್ಕಸ ಅಗಸ್ತ್ಯನ ಐಷಾರಾಮಿ ಕಾರುಗಳು ಕಟುವಾದ ಬ್ರೇಕ್ ಸದ್ದಿನೊಂದಿಗೆ ಅದೇ ಜಾಗದಲ್ಲಿ ಬಂದು ನಿಂತವು. ಕಾರ್ನಿಂದ ಕೆಳಗಿಳಿದ ಅಗಸ್ತ್ಯ ಕ್ರೋಧದಿಂದ ಮುನ್ನಡೆದ. ಇದ್ದಕ್ಕಿದ್ದಂತೆ ನೆಲದ ಮೇಲೆ ಬಿದ್ದಿದ್ದ ಏನೋ ಒಂದು ವಸ್ತು ಅವನಿಗೆ ಕಣ್ಣಿಗೆ ಬಿತ್ತು. ಅದು ಒಂದು ಬೆಳ್ಳಿಯ ಕಾಲ್ಗೆಜ್ಜೆ. ಅಗಸ್ತ್ಯ ಬಾಗಿ ಆ ಕಾಲ್ಗೆಜ್ಜೆಯನ್ನು ಕೈಗೆತ್ಕೊಂಡು ಅವನ ಕಣ್ಣುಗಳು ಕಡುಗತ್ತಲೆಯಲ್ಲೇ ಕಪ್ಪಾದವು. ಆ ಗೆಜ್ಜೆ ಬೇರೆ ಯಾರ್ದೂ ಆಗಿರಲಿಲ್ಲ. ಓಡುವಾಗ ಶಾರ್ವರಿಯ ಕಾಲಿನಿಂದ ಬಿದ್ದಿದ್ದ ಗೆಜ್ಜೆ ಆಗಿತ್ತು. ಅವಳು ಅಲ್ಲೇ ಇದ್ದಾಳೆ, ಇಡೀ ಜಾಗವನ್ನು ಜಾಲಾಡಿ ಅವಳನ್ನು ಹಿಡೀರಿ ಎಂದು ಅಗಸ್ತ್ಯ ಸಿಂಹಗರ್ಜನೆ ಮಾಡಿದ. ಅವನ ಆದೇಶ ಕೇಳಿದ್ದೇ ತಡ. ಕಾವಲುಗಾರರು ಬಂದೂಕುಗಳನ್ನು ಹಿಡಿದು ಆ ಇಡೀ ಆವರಣದಲ್ಲಿ ನಡುರಾತ್ರಿಯ ಭೂತಗಳಂತೆ ಹರಡಿಕೊಂಡ್ರು. ಶಾರ್ವರಿ ಕಾರಿನ ಹಿಂದೆ ಅಡಗಿ ಕುಳಿತು ನಡುಗುತ್ತಲೇ ತನ್ನ ಮುಖವನ್ನು ಸ್ವಲ್ಪ ಹೊರಗೆ ಚಾಚಿ ಅಗಸ್ತ್ಯನ ಕಡೆಗೆ ನೋಡಲು ಪ್ರಯತ್ನಿಸಿದ್ಲು. ಆದರೆ ಅಲ್ಲಿ ಜವರಾಯನಂತೆ ನಿಂತಿದ್ದ ಅವನ ಭಯಂಕರ ರೌದ್ರಾವತಾರದ ಮುಖವನ್ನು ಕಂಡಿದ್ದೇ ತಡ. ಅವಳ ಶರೀರ ರಕ್ತ ಎಪ್ಪುಗಟ್ಟಿದಂತಾಗಿ ಇಡೀ ದೇಹ ತನಗಾಗಿಯೇ ಗಡಗಡ ಅಂತ ನಡುಗೋಕೆ ಶುರುವಾಯಿತು. ಅಗಸ್ತ್ಯನ ಕೈಯಲ್ಲಿ ಒಂದು ಅತ್ಯಾಧುನಿಕ ಬಂದೂಕು. ಅವನು ಯಾವಾಗಲೂ ಆ ಮಾರಕಾಸ್ತ್ರವನ್ನು ಲೋಡ್ ಮಾಡೇ ತನ್ನ ಬಳಿ ಇಟ್ಕೊಳ್ತಾನೆ. ಅವನ ಕೈಯಲ್ಲಿದ್ದ ಕರಾಳ ಬಂದೂಕನ್ನು ನೋಡ್ತಿದ್ದಂಗೆ ಶಾರ್ವರಿಗೆ ಭಯದಿಂದ ತಲೆ ಸುತ್ತಿದಂತಾಯಿತು. ಕಣ್ಣ ಮುಂದೆ ಕತ್ತಲೆ ಕವಿತು. ಆದರೂ ಅವಳು ಹೇಗೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ತನ್ನ ಭಾರೀ ಲೆಹಂಗವನ್ನು ಬಿಗಿಯಾಗಿ ಹಿಡಿದು ಆ ಕಾರಿನ ಹಿಂಭಾಗದಲ್ಲಿ ಇನ್ನಷ್ಟು ಮುದುಡಿ ಕುಳಿತುಕೊಂಡ್ಳು. ಅಗಸ್ತ್ಯ ನಿಧಾನವಾಗಿ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಬಂದ. ಸುತ್ತಲೂ ಸಾಲಾಗಿ ನಿಂತಿದ್ದ ಕಾರುಗಳನ್ನು ಬಿಟ್ಟರೆ ಅಲ್ಲಿ ಬೇರೇನೂ ಇರಲಿಲ್ಲ. ಅಗಸ್ತ್ಯ ಮೌನವನ್ನು ಸೀಳುವಂತೆ ಜೋರಾಗಿ ಕಿರ್ಚಿದ. ಶಾರ್ವರಿ, ನೀನು ಇಲ್ಲೇ ಎಲ್ಲೋ ಅಡ್ಕೊಂಡು ಕೂತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನನ್ನ ಧ್ವನಿ ನಿನ್ನ ಕಿವಿಗಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿದೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಅವನ ಭೀಕರ ಧ್ವನಿ ಕೇಳಿ ಶಾರ್ವರಿ ಭಯದಿಂದ ಕಿರುಚಾಡದಂತೆ ತಕ್ಷಣವೇ ತನ್ನ ಎರಡೂ ಕೈಗಳನ್ನು ಬಾಯಿಯ ಮೇಲೆ ಗಟ್ಟಿಯಾಗಿ ಹೊತ್ತಿ ಹಿಡಿದ್ಲು. ಅವಳ ಶರೀರ ತರಗೆಲೆಯಂತೆ ನಡುಗ್ತಾ ಇತ್ತು. ಕಣ್ಣುಗಳಿಂದ ಕಣ್ಣೀರಿನ ಕೆರೆ ಹರಿತಾ ಇತ್ತು. ಹೆದರಿಕೆಯಿಂದ ಅವಳ ತುಟಿಗಳು ಸಹ ಗಡಗಡ ಅಂತ ಅಂತಾ ಇದ್ವು. ಅಗಸ್ತ್ಯ ನಿಧಾನವಾಗಿ ಒಂದೊಂದೇ ಕಾರಿನ ಹತ್ತಿರ ಹೆಜ್ಜೆ ಇಡುತ್ತಾ ಕೋಪ ಮತ್ತು ಕ್ರೌರ್ಯ ತುಂಬಿದ ಧ್ವನಿಯಲ್ಲಿ ಮುಂದುವರಿಸಿದ. ಶಾರ್ವರಿ, ನನ್ನಿಂದ ಓಡಿ ಹೋಗಬೇಕು ಅಂದ್ಕೊಂಡಿದ್ದು ನಿನ್ನ ಬದುಕಿನ ಅತ್ಯಂತ ಕೆಟ್ಟ ಆಲೋಚನೆ. ಸದ್ದಿಲ್ಲದೆ ಹೊರಗೆ ಬಂದ್ಬಿಡು. ಯಾಕಂದರೆ ನೀನು ನನ್ನ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಜನ್ಮದ ಅತಿ ದೊಡ್ಡ ಭ್ರಮೆ. ಅವನು ಕಾರುಗಳನ್ನು ಒಂದೊಂದಾಗಿ ಪರಿಶೀಲಿಸುತ್ತಾ ಕಠೋರವಾಗಿ ನಕ್ಕನು. ಇವತ್ತು ಈ ಮದುವೆ ನಡೆಯೋದನ್ನು ತಡೆಯೋಕೆ ಸಾಕ್ಷಾತ್ ಆ ದೇವರಿಗೂ ಸಾಧ್ಯ ಇಲ್ಲ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ರೀತಿ ಹೇಳಿ ಥರ ಹೊಡೆ ಹೋಗ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ನೀನು ಬೆನ್ನಿಗೆ ಚೂರಿ ಹಾಕಿ ಓಡಿ ಹೋದ ಆ ಕೃತಜ್ಞ ಪ್ರಜ್ವಲ್ನ ತಂಗಿ ತಾನೇ. ಒಬ್ಬ ದ್ರೋಹಿಯ ತಂಗಿಯಿಂದ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ನಿರೀಕ್ಷಿಸೋಕ್ಕೆ ಸಾಧ್ಯ? ಅವನ ಮಾತುಗಳು ಶಾರ್ವರಿಯ ಎದೆಯನ್ನು ಸೀಳ್ತಾ ಇದ್ವು. ಅಗಸ್ತ್ಯ ಮತ್ತಷ್ಟು ಹತ್ತಿರ ಬಂದು ಅಬ್ಬರಿಸ್ದ. ಆದರೆ ನಿನ್ನ ಅಣ್ಣನ ಥರಾನೇ ನೀನು ಸಹ ಒಬ್ಬ ಅಗಸ್ತ್ಯರ. ಅವನನ್ನು ತುಂಬ ಲೈಟಾಗಿ ತೊಗೊಂಡ್ಬಿಟ್ಟೆ. ನನ್ನ ಈ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು? ಇಂದಿನವರೆಗೂ ನಾನು ನಿನ್ನ ಜೊತೆ ತುಂಬ ಸಾಫ್ಟಾಗಿ ಪ್ರೀತಿಯಿಂದ ವರ್ತಿಸಿದ್ದೆ. ಹಾಗಾಗಿ ಬಹುಶಃ ನಿನಗೆ ನನ್ನ ಅಸಲಿ ಕ್ರೌರ್ಯದ ಪರಿಚಯ ಆಗಿಲ್ಲ ಅನಿಸುತ್ತೆ. ಅವನು ಬಂದೂಕನ್ನು ಹಿಡ್ಕೊಂಡು ಕಣ್ಣು ಕೆಂಪುಗೊಳಿಸಿ ಹೇಳ್ದ. ಆ ರಾತ್ರಿ ನಾನು ನಿನಗೆ ತೋರಿಸಿದ್ದು ಬರೀ ಟ್ರೇಲರ್ ಅಷ್ಟೇ ಶಾರ್ವರಿ. ಅಸಲಿ ಪೂರ್ಣ ಸಿನಿಮಾ ಇನ್ನೂ ಬಾಕಿ ಇದೆ. ನಿನ್ನ ಅಣ್ಣ ಮಾಡಿದ ಮಹಾದ್ರೋಹಕ್ಕೆ ಕೃತಜ್ಞತೆಗೆ ನೀನು ಪ್ರತಿ ಕ್ಷಣವೂ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹೊರಗೆ ಬಾ ಶಾರ್ವರಿ, ಐ ಸೆಡ್ ಗೆಟ್ ಔಟ್. ಮುಚ್ಚಿದ ದಾರಿ ಮತ್ತು ಸಮೀಪಿಸಿದ ಹೆಜ್ಜೆಗಳು ಅಗಸ್ತ್ಯ ಸುತ್ತಲೂ ತೀವ್ರವಾಗಿ ಹುಡುಕ್ತಿದ್ದ. ಶಾರ್ವರಿ ಹೆದರಿಕೆಯಿಂದ ಇನ್ನಷ್ಟು ಕೆಳಗ್ಬಾಗಿ ತನ್ನ ಎರಡೂ ಮೊಣಕಾಲುಗಳ ಮೇಲೆ ತಲೆಯನ್ನಿಟ್ಟು ಅವುಗಳನ್ನು ಬಿಗಿಯಾಗಿ ಅಪ್ಕೊಂಡ್ಳು. ಅಗಸ್ತ್ಯನ ರೌದ್ರ ಧ್ವನಿ ಅವಳ ಕಿವಿಗೆ ಮೃತ್ಯುವಿನ ಗಂಟೆಯಂತೆ ಪ್ರತಿಧ್ವನಿಸಿತು. ಅದು ಅವಳನ್ನು ಜೀವಂತವಾಗಿ ಸಾಯಿಸ್ತಾ ಇತ್ತು. ಮುಗ್ಧ ಶಾರ್ವರಿಗೆ ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಆ ರಕ್ತ
ಆ ರಕ್ತ ಪಿಪಾಸು ಪ್ರಾಣಿಯಿಂದ ತನ್ನ ಶೀಲ ಜೀವವನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಯಾವುದು ತಿಳಿತಾ ಇರಲಿಲ್ಲ. ಆದರೆ ಅವಳು ಏನೇ ತಂತ್ರ ಮಾಡಿದರೂ ಕೂಡ ಆ ಮಾಫಿಯಾ ಡಾನ್ ಅಗಸ್ತ್ಯನಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಎಂಬ ಕಹಿ ಸತ್ಯ ಅವಳಿಗೆ ಗೊತ್ತೇ ಇರಲಿಲ್ಲ. ಅಗಸ್ತ್ಯ ಸುತ್ತಲೂ ಕಣ್ಣನ್ನು ಆಯಿಸುತ್ತಾ ನಿಧಾನವಾಗಿ ಶಾರ್ವರಿ ಆಡ್ಕೊಂಡಿದ್ದ ಆ ಕಾರಿನ ಕಡೆಗೆ ಹೆಜ್ಜೆ ಇಡಲು ಆರಂಭಿಸ್ದ. ಅವನು ಧರಿಸಿದ್ದ ಬೂಟುಗಳ ಕಟುಧ್ವನಿ ಟಾಪ್ 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 ಎಂದು ಕತ್ತಲಲ್ಲಿ ಜೋರಾಗಿ ಕೀಳ್ಸಕ್ಕೆ ಶುರು ಮಾಡ್ತು. ಆ ಹೆಜ್ಜೆಯ ಸದ್ದು ಶಾರ್ವರಿಯ ತೀರ ಹತ್ತಿರಕ್ಕೆ ಬರ್ತಿತ್ತು. ಅವಳ ಉಸಿರು ಗಂಟಲಲ್ಲೇ ನಿಂತು ಹೋಯಿತು. ಅಗಸ್ತ್ಯ ಈಗ ಅವಳು ಕುಳಿತಿದ್ದ ಕಾರಿನ ಹಿಂಭಾಗದ ಇಂಚುಗಳ ಅಂತರದಲ್ಲೇ ಬಂದು ನಿಂತಿದ್ದಾನೆ. ಅಗಸ್ತ್ಯನ ಬೂಟುಗಳ ಆ ಭಯಾನಕ ಸದ್ದು ಶಾರ್ವರಿಗೆ ಅತಿ ಹತ್ತಿರವಾಗಿ ಕೇಳಿಸ್ತಾ ಇದೆ. ನಡುಗು ಹೋದ್ಲು. ಓ ದೇವರೇ, ಆ ರಾಕ್ಷಸನನ್ನು ನೋಡದ ಹಾಗೆ ಮಾಡು, ನನ್ನನ್ನು ಕಾಪಾಡು ಎಂದು ಕಣ್ಣು ಮುಚ್ಚಿ ಮನಸ್ಸಲ್ಲೇ ದೇವರನ್ನು ಪ್ರಾರ್ಥಿಸಿದ್ಲು. ಅಗಸ್ತ್ಯ ಅವಳನ್ನು ನೋಡಲು ಇನ್ನೊಂದು ಹೆಜ್ಜೆ ಮುಂದಿಡಬೇಕಿತ್ತು. ಅಷ್ಟರಲ್ಲಿ ಅವನ ಕಾವಲುಗಾರರೆಲ್ಲರ ಓಡುತ್ತಾ ಅವನ ಕಡೆಗೆ ಬಂದರು. ಅವರಲ್ಲೊಬ್ಬ, ಸರ್, ನಾವು ಇಡೀ ಏರಿಯಾನೇ ಜಲಾಡಿದ್ದೀವಿ, ಆದರೆ ಹುಡುಗಿ ಎಲ್ಲೂ ಕಾಣಿಸ್ತಿಲ್ಲ, ಬಹುಶಃ ಅವಳು ಕಾಡಿನ ರಸ್ತೆ ಕಡೆ ಹೊಡೋಗಿರ್ಬೇಕು ಸರ್ ಅಂದ. ಅದನ್ನು ಕೇಳಿ ಅಗಸ್ತ್ಯ ತೀವ್ರ ಆಕ್ರೋಶದ ಬನ್ನಿ ನನ್ನ ಜೊತೆ ಎಂದು ಅಲ್ಲು ಕೊಡೆಯುತ್ತಾ ಗರ್ಜಿಸಿದ. ಅವನು ತಕ್ಷಣವೇ ತನ್ನ ವಾಹನಗಳ ಕಡೆಗೆ ಮರಳಿದ. ಅವನ ಸಿಬ್ಬಂದಿ ಕೂಡ ಅವನ ಬೆನ್ನ ಹಿಂದೆ ಹೊಡೆದ್ರು. ಶಾರ್ವರಿ ಕಾರಿನ ಸದ್ದಿನಿಂದ ನಿಧಾನವಾಗಿ ಇಣಕ್ಕೆ ನೋಡಿದಾಗ ಅಗಸ್ತ್ಯ ಯಾವುದೇ ಸಂಶಯವಿಲ್ಲದೆ ತನ್ನ ವಾಹನಗಳ ಪಡೆಯೊಂದಿಗೆ ಅಲ್ಲಿಂದ ಹೊರಟು ಹೋಗ್ತಾ ಇರೋವಂಥದ್ದು ಕಾಣ್ತು. ಆ ಕ್ಷಣ ಅವಳಿಗೆ ಸತ್ತ ಜೀವ ಮತ್ತೆ ಮರಳಿ ಬಂದಂಗಾಯಿತು. ಹೊಸ ಜನ್ಮ ಸಿಕ್ಕಂತೆ ಭಾಸ ಆಯಿತು. ಅಗಸ್ತ್ಯನ ಕಾರುಗಳು ಕಣ್ಮುಚ್ಚಿ ತೆರೆಯುವುದರೊಳಗೆ ಅಲ್ಲಿಂದ ಮಾಯವಾದವು. ಅವರು ಹೊರ ಹೋದ ತಕ್ಷಣವೇ ಶಾರ್ವರಿ ಕಾರಿನ ಮರೆಯಿಂದ ಹೊರಗೆ ಬಂದಳು. ಅವರು ಹೋದ ದಿಕ್ಕಿಗೆ ನಿಖರವಾಗಿ ವಿರುದ್ಧ ದಿಕ್ಕಿನಲ್ಲಿ ತನ್ನ ಪ್ರಾಣವನ್ನು ಕೈಯಲ್ಲಿಡ್ಕೊಂಡು ಅತ್ಯಂತ ವೇಗವಾಗಿ ಓಡೋಕೆ ಪ್ರಾರಂಭಿಸಿದ್ಲು. ಶಾರ್ವರಿ ಇನ್ನೂ ತಾನು ಬದುಕ್ಬಿಟ್ಟೆಪ್ಪ ಎಂದು ನಿರಾಳವಾಗಿ ಅತಿ ವೇಗವಾಗಿ ಓಡ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಹೆಜ್ಜೆಗಳು ಅಲ್ಲಿಗೆ ಸ್ತಬ್ಧವಾದವು. ಇಡೀ ಜಗತ್ತೇ ನಿಂತು ಹೋದ ಹಾಗೆ ಭಾಸ ಆಯಿತು. ಅವಳ ಹೃದಯದ ಬಡಿತ ಒಂದೇ ಸಮನೆ ವೇಗವಾಗಿ ಬಡಿಯೋಕ್ಕೆ ಶುರು ಮಾಡಿತು ಮತ್ತು ಆಘಾತದಿಂದ ಅವಳ ಕಣ್ಣುಗಳು ಅತಿ ದೊಡ್ಡದಾದವು. ಅಲ್ಲಿಗೆ ಅವಳ ಹೆಜ್ಜೆಗಳು ಸಂಪೂರ್ಣವಾಗಿ ಸ್ಟಾಪ್ ಆದವು. ಇಡೀ ದೇಹದಲ್ಲಿ ನಡುಕ ಉಂಟಾಯಿತು. ಆ ಕ್ಷಣದಲ್ಲಿ ಸಾಕ್ಷಾತ್ ಆ ಕರಾಳ ದೆವ್ವವೇ ಅವಳ ಕಣ್ಣ ಮುಂದೆ ಬಂದು ನಿಂತಂತೆ ಭಾಸ ಆಯಿತು. ಅವಳ ಕಣ್ಣೆದುರೇ ಅಗಸ್ತ್ಯ ತನ್ನ ರಗಡ್ಡಾದ ಬುಲೆಟ್ ಕಾರಿನ ಬ್ಯಾನೆಟ್ ಮೇಲೆ ಅತ್ಯಂತ ಕೋಪದಿಂದ ಕುಳಿತಿದ್ದಾನೆ. ಅವನ ಮುಖಭಾವಗಳು ಎಷ್ಟು ಪೈಶಾಚಿಕವಾಗಿತ್ತಂದರೆ ಸ್ವತಃ ಯಮರಾಜ ಮನುಷ್ಯನ ರೂಪ ತಾಳಿ ಅಲ್ಲಿ ಕುಳಿತಿದ್ದಾನೆ ಅನ್ನೋ ಥರ. ಅವನ ಕೈಯಲ್ಲಿ ಅದೇ ಕರಾಳ ಬಂದೂಕಿತ್ತು. ಆದ್ದರಿಂದ ಅವನು ಕಾರಿನ ಬ್ಯಾನೆಟ್ ಮೇಲೆ ಟಪ್ ಟಪ್ ಅಂತ ಲಘುವಾಗಿ ಹೊಡೆಯುತ್ತಾ ಕ್ರೂರವಾಗಿ ನಗ್ತಿದ್ದ. ಅವನು ಅವಳನ್ನು ದಿಗ್ಬಂಧನ ಮಾಡಲು ಮೊದಲೇ ಕಾರನ್ನು ಇಲ್ಲಿ ತಂದು ನಿಲ್ಲಿಸಿದ. ಅಗಸ್ತ್ಯನನ್ನು ಅಲ್ಲಿ ನೋಡ್ತಿದ್ದಂಗೆ ಶಾರ್ವರಿಯ ಗಂಟಲು ಸಂಪೂರ್ಣವಾಗಿ ಒಣಗೋಯ್ತು. ಅವಳು ಭಯದಿಂದ ನಡುಗುತ್ತಾ ನಿಧಾನವಾಗಿ ಹಿಂದಕ್ಕೆ ಹೆಜ್ಜೆ ಇಡಲು ಪ್ರಾರಂಭಿಸಿದ್ಲು. ಅವಳ ಹೃದಯ ಎಷ್ಟು ವೇಗವಾಗಿ ಬಡಿತಿತ್ತು ಅಂದರೆ ಅದು ಅವಳಿಗೆ ಕೇಳಿಸ್ತಿತ್ತು. ಅವಳು ದಿಕ್ಕು ತೋಚದೆ ತಿರುಗಿ ಓಡಿ ಹೋಗಲು ಪ್ರಯತ್ನಿಸ್ತಿದ್ಲು. ಅದರ ಅಷ್ಟರಲ್ಲೇ ಅಗಸ್ತ್ಯನ ಕಾವಲುಗಾರರು ಕತ್ತಲಲ್ಲಿ ಕಳ್ಳರಂತೆ ಹಿಂದಿನಿಂದ ಬಂದು ಅವಳನ್ನು ಸಂಪೂರ್ಣವಾಗಿ ಬಂದೂಕಿನಿಂದ ಸುತ್ತುವರೆದರು. ಅವಳು ಎಲ್ಲ ಕಡೆಯಿಂದನೂ ನಿರ್ಬಂಧಿಸಲ್ಪಟ್ಟಳು. ಅವಳಿಗೆ ಓಡೋಕ್ಕೆ ಇಂಚು ಜಾಗ ಇಲ್ಲ. ಅಗಸ್ತ್ಯ ತನ್ನ ಕೈಯಲ್ಲಿದ್ದ ಬಂದೂಕನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳುತ್ತಾ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ, ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವ ಶಾರ್ವರಿ, ನೀನು ಎಷ್ಟೇ ಓಡಾಡಿದ್ರು ಎಷ್ಟೇ ಪ್ರಯತ್ನ ಪಟ್ಟರು ಈ ಅಗಸ್ತ್ಯ ರಾವ್ನಿಂದ ತಪ್ಪಿಸ್ಕೊಳ್ಳೋಕೆ ನಿನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ. ಶಾರ್ವರಿ ಅಸಹಾಯಕತೆಯಿಂದ ತಿರುಗಿ ಅಗಸ್ತ್ಯನನ್ನೇ ನೋಡಿದ್ಲು. ಅಗಸ್ತ್ಯ ನಿಧಾನವಾಗಿ ಕಾರಿನ ಬ್ಯಾನೆಟ್ನಿಂದ ಕೆಳಗಿಳಿದು ತನ್ನ ಬೂಟುಗಳ ಸದ್ದಿನೊಂದಿಗೆ ಅವಳ ಕಡೆಗೆ ಹೆಜ್ಜೆ ಇಡುತ್ತಾ ಬಂದ. ಶಾರ್ವರಿಯ ಹಣೆಯ ಮೇಲೆ ಬೆವರಿನ ಹನಿಗಳು ಜಿನುಗಿ ಕೆಳಗೆ ಸುರಿಯತೊಡಗಿದ್ವು. ಮುಚ್ಚಿದ ಕಣ್ಣುಗಳು ಮತ್ತು ಟ್ರಿಗರ್ನ ಆಟ. ಶಾರ್ವರಿಯ ತೀರಾ ಹತ್ತಿರ ಬಂದ ಅಗಸ್ತ್ಯ ಕಡುಕೋಪದಿಂದ ಅವಳ ರೇಷ್ಮೆಯಂತಹ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಬಿಗಿಯಾಗಿ ಜೊಗ್ದ. ಮರುಕ್ಷಣವೇ ತನ್ನ ಕೈಯಲ್ಲಿದ್ದ ಕರಾಳ ಬಂದೂಕಿನ ತಣ್ಣನೆಯ ನಾಲ್ಕನ್ನು ಸೀದಾ ಅವಳ ಹಣೆಯ ಮಧ್ಯಭಾಗಕ್ಕೆ ಇಟ್ಟ. ಮೃತ್ಯುವಿನ ಆ ತಣ್ಣನೆಯ ಸ್ಪರ್ಶ ಹಣೆಗೆ ತಗಲುತ್ತಿದ್ದಂಗೆ ಶಾರ್ವರಿ ತೀವ್ರ ಭಯದಿಂದ ತನ್ನ ಎರಡೂ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಳು. ಅವಳ ಉಸಿರಾಟದ ವೇಗ ಎಷ್ಟು ಹೆಚ್ಚಾಯ್ತಂದರೆ ಅವಳ ಎದೆ ಜೋರಾಗಿ ಮೇಲಕ್ಕೆ ಮತ್ತು ಕೆಳಗೆ ಚಲಿಸೋಕೆ ಪ್ರಾರಂಭಿಸ್ತು. ಅವಳು ಅಕ್ಷರಶಃ ಬೆವರಿನಿಂದ ಸಂಪೂರ್ಣವಾಗಿ ತೊಯ್ದು ಹೋಗಿದ್ಲು ಮತ್ತು ಅಗಸ್ತ್ಯನಿಗೆ ಅದು ಕತ್ತಲಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು.
ಅಗಸ್ತ್ಯ ಅವಳ ಮುಖಕ್ಕೆ ತನ್ನ ಮುಖವನ್ನು ಹತ್ತಿರ ತಂದು ಕ್ರೂರವಾಗಿ ಪಿಸ್ಕೊಡ್ತ. ಹೇಳ್ ಶಾರ್ವರಿ, ಈಗ ನಾನು ನಿನಗೆ ಏನು ಮಾಡಲಿ? ಕೇವಲ ಒಂದೇ ಒಂದು ಟ್ರಿಗರ್ ಹೇಳಿದ್ರೆ ನಿನ್ನ ಕತೆ ಇಲ್ಲಿಗೆ ಫಿನಿಶ್ ಆಗಿಬಿಡುತ್ತೆ. ಅವನ ಆ ಭೀಕರ ಎಚ್ಚರಿಕೆಗೆ ಶಾರ್ವರಿಯ ಕಣ್ಣಿಂದ ಒಂದು ಹನಿ ಕಣ್ಣೀರು ಕೆಳಗೆ ಜಾರ್ತು. ಅಗಸ್ತ್ಯ ನಿಜವಾಗ್ಲೂ ಟ್ರಿಗರ್ ಹೇಳಿತಾನ ಅಥವಾ ಶಾರ್ವರಿಯನ್ನು ಮರಳಿ ದೇವಸ್ಥಾನಕ್ಕೆ ಎಳ್ಕೊಂಡು ಹೋಗ್ತಾನ, ಬಲವಂತವಾಗಿ ತಾಳಿ ಕಟ್ತಾನ? ಕಥೆಯ ಒಂದು ಮುಂದಿನ ಭಾಗದಲ್ಲಿ ಅತಿ ದೊಡ್ಡ ರಹಸ್ಯ ಅಡಗಿದೆ. ಈ ಕತೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಈ ಕತೆ ಬಗ್ಗೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟಲ್ಲಿ ಬರೆಯೋದನ್ನು ತಿಳಿಸ್ಬೇಡಿ. ಅಟ್ಲೀಸ್ಟ್ ಒಂದು ಆರ್ಟ್ ಆದರೂ ಹಾಕಿ ಕಳಿಸಿ, ನನಗೆ ಇಷ್ಟ ಆಯಿತು ಕತೆ ಅಂತ ಹೇಳಿಬಿಟ್ಟು. ಪ್ಲೀಸ್ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಂಡಿರಿ.